ಈಗ ನನ್ನನ್ನು ಕೇಳಲಾ ಬೇಡ ಅಂತ ಅನ್ನಿಸ್ತಾ ಇದೆ, ಆದ್ರೂ ಕೇಳ್ತೀನಿ. ಈ ಅಮ್ಮ ಅಕ್ಕ ಮುಚ್ಕೊಂಡು ಹೋಗೋ ಅನ್ನೋದೆಲ್ಲ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ರೆ? ತುಂಬಾ ಚೆನ್ನಾಗಿ ಹೇಳಿದ್ರಿ ಅದನ್ನೆಲ್ಲ. ಅರೆ ನಾನು ಸ್ವೀಟಾಗಿ ಹೇಳಿದೆ, ನಿಮ್ಮಷ್ಟು ಕಡಕ್ಕಾಗಿ ಬರಲ್ಲ. ಅದಕ್ಕೆ ಪ್ರಾಕ್ಟೀಸ್ ಅಂತ ಅಂದರೆ ಅದೆಲ್ಲ ಏನದು ಸುಮ್ಮನೆ ಆ ವಾಯ್ಸ್ ನಂದು ಹಂಗಿರೋದ್ರಿಂದ ನನಗೆ ಹೆಚ್ಚು ಪ್ರಾಕ್ಟೀಸ್ ಮಾಡೋ ನಿಮ್ಮ ವಾಯ್ಸ್ ನೋಡಿದ್ರೆ ಒಂಥರ ನಂತರ ಸಾಫ್ಟ್ ಆಗಿದೆ. ನಾನು ಜಗಳ ಮಾಡ್ಬೇಕು ನನ್ನ ವಾಯ್ಸ್ ರೈಸ್ ಆದ್ರೆ ಒಂಚೂರು ಬೇರೆ ತರ ಕೇಳಿಸುತ್ತೆ, ಆದ್ರೆ ನಿಮ್ದು ಅಷ್ಟೆಲ್ಲ ಇನ್ನೂ ಕಡಕ್ಕಾಗಿ ಕೇಳಿಸುತ್ತೆ. ಹೆಂಗೆ ತುಂಬಾ ಜೋರಾಗಿ ಕೇಳಿಸುತ್ತೆ. ನಂಗೆ ನಂಗೆ ನಿಮ್ಮ ವಾಯ್ಸಲ್ಲಿ ಜೋರಾಗಿ ಹೇಳಿ ಒಂದ್ಸರಿ. ಅಂದ್ರೆ ನಾನು ಎಷ್ಟೇ ವಾಯ್ಸ್ ಎಲ್ಲ ಜೋರ್ ಮಾಡಿದ್ರು ಒಂಥರ ವಾಯ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಇದಾಗ್ಬಿಡುತ್ತೆ, ಕ್ರಾಕ್ ಬಂದ್ಬಿಡುತ್ತೆ. ನೀವು ಒಂದೇ ಒಂದ್ಸರಿ ಜೋರಾಗಿ ಆವಾಜ್ ಹಾಕಿ. ಇದು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ಒಂದೊಂದು ಬೈರಿ. ನಿಮಗೆ ಬೈಯಕ್ಕೆ ಮನ್ಸೇ ಬರ್ತಾ ಇಲ್ಲ, ತುಂಬಾ ಮುದ್ದ ಕಾಣ್ತಿದ್ದೀರಾ. ಹೆಂಗ್ ಬೈಯೋದು? ಲಕ್ಷ್ಮಿ ಹಬ್ಬದ ದಿವಸ ಲಕ್ಷ್ಮಿ ಕೈಲಿ ಲಕ್ಷ್ಮಿಗೆ ಬೈಸೋದು ಅಂದ್ರೆ ಹೆಂಗೆ? ಈ ಒಂದು ಖುಷಿಗಾರು ನನ್ ಸರ್ಪ್ರೈಸ್ ಆಗಿ ಒಬ್ರು ಇದಾರೆ. ನಿಮ್ ಗರ್ಜನೆಗೆ ಹೆದ್ರೆ ಈಗ ಯೈ ಅಂತ ನಂಗೆ ಆವಾಜ್ ಹಾಕಿದ್ರಲ್ಲ, ಅದಕ್ಕೆ ಹೆದ್ರೆ ಒಬ್ರು ಸರ್ಪ್ರೈಸ್ ಕಾಲ್ ಇದೆ. ಅವರೇ ಕಾಲ್ ಮಾಡಿದ್ದಾರೆ. ಏನಪ್ಪಾ ಇದು ಅಂತ. ಹಲೋ ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಹ್ಯಾಪಿ ವರಮಹಾಲಕ್ಷ್ಮಿ. ಥ್ಯಾಂಕ್ ಯು. ಕರ್ನಾಟಕದ ಎಲ್ಲ ಜನತೆಗೆ, ಎಲ್ಲ ಹೆಣ್ಮಕ್ಳಿಗೆ ಹ್ಯಾಪಿ ವರಮಹಾಲಕ್ಷ್ಮಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಸ್ಟುಡಿಯೋದಲ್ಲಿ ಯಾರಿದ್ದಾರೆ ಅಂತ ಗೆಸ್ ಮಾಡಿ ಸರ್. ಗಿರಿಜಾ. ಗಿರಿಜಾ, ನೀವು ಗೆಸ್ ಮಾಡಿದ್ರ ಗಿರಿಜಾ ಅವರೇ? ಎಸ್, ಹಲೋ ಅಂದ ತಕ್ಷಣನೇ ಗೊತ್ತಾಗೋಯ್ತು. ವಿಜಯ್ ಸರ್, ಗಿರಿಜಾ ಅವರಿದ್ದಾರೆ, ಪ್ರಿಯಾ ಅವರಿದ್ದಾರೆ, ಸಕ್ಸಸ್ ಖುಷಿಲಿದ್ದಾರೆ. ಮಾತಾಡಿ ಸರ್. ಹಾಯ್ ಸರ್, ನಮಸ್ತೆ ಸರ್, ಹೇಗಿದ್ದೀರಿ? ನಮಸ್ತೆ ಮಾ, ನಮಸ್ತೆ, ಚೆನ್ನಾಗಿದ್ದೀನಿ. ಎಸ್ ಸರ್. ಹೆಂಗ್ ನಡೀತಿದೆ ಸೆಲೆಬ್ರೇಷನ್ಸ್ ಎಲ್ಲ? ಎಲ್ಲ ತುಂಬಾ ಚೆನ್ನಾಗಿ ನಡೀತಿದೆ ಸರ್. ನನಗಿನ್ನ ನನ್ನ ಸುತ್ತ ಇರೋರು ಸೆಲೆಬ್ರೇಷನ್ಸ್ ನೋಡೋಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಮನೇಲಿ. ನನಗೂ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಸೆಲೆಬ್ರೇಷನ್ಗೆಲ್ಲ ಕಾರಣ ಭೀಮಾ. ವಿಜಯ್ ಸರ್, ಇಷ್ಟೊಂದು ರಗಡ್ ಆಗಿ ನಂಗೆ ಈಗ ಆವಾಜ್ ಹಾಕಿದ್ರು. ಸೊ ಗಿರಿಜಾ ಪಾತ್ರಕ್ಕೆ ಇವ್ರನ್ನ ಹೇಗ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಸರ್? ಅದು ಆಕೆ ಶಕ್ತಿ ಹಂಗಿದೆ, ಅಂದ್ರೆ ಆಕೆ ಕೆಪಾಸಿಟಿ ಹಂಗಿದೆ. ತುಂಬಾ ಒಳ್ಳೆ ನಟಿ, ಆಮೇಲೆ ಒಂದು ಒಳ್ಳೆ ಫೈರ್ ಇದೆ. ನಿಂತ್ರೆ ಸ್ಕ್ರೀನ್ ಮೇಲೆ ಅನ್ನಿಸ್ತಾರೆ, ಎಸ್ ನಾನು ಹಿಂಗೆ ಈಕೆಯಿಂದ ಹಿಂಗೆ ನಿಲ್ಲಿಸ್ಬೋದು ಅನ್ನೋ ಒಂದು ಶಕ್ತಿ ಇದೆ. ಓಕೆ ಸರ್, ಆಡಿಷನ್ ಮಾಡಿದ್ರ ಸರ್? ಆಡಿಷನ್ ಅಲ್ಲಿ ಏನಾದ್ರು ನಿಮ್ಗೆ ಆವಾಜ್ ಹಾಕಿದ್ರ ಸರ್? ಇಲ್ಲ, ಆಡಿಷನ್ ಅಲ್ಲಿ ಸುಮ್ಮನೆ ನೋಡ್ದೆ ಅಷ್ಟೇ. ನೋಡ್ದೆ ಗೊತ್ತಾಗತ್ತೆ ನಮ್ಗೆ, ವೋಲ್ಟೇಜ್ ಗೊತ್ತಾಗತ್ತೆ ಎಷ್ಟಿದೆ ಅಂತ. ಸರ್, ಹೇಗ್ ನಡೀತಾ ಇದೆ ಸರ್ ಭೀಮಾ ಸಕ್ಸಸ್? ಸೊ ಈಗ ಮೊದಲನೇ ವಾರ ಆಗಿದೆ, ಹೇಗ್ ನಡೀತಾ ಇದೆ ಸರ್? ಎರಡನೇ ವಾರಕ್ಕೆ ಬಿದ್ದಿದೆ, ತುಂಬಾ ಚೆನ್ನಾಗಿದೆ. ನೆನ್ನೆ ಕೂಡ ಎಲ್ಲ ಕಡೆ ಹೌಸ್ಫುಲ್ಸ್, ಈಗಲೂ ಆಲ್ರೆಡಿ ಬುಕಿಂಗ್ಸ್ ಓಪನ್ ಆಗಿದೆ. ಅದ್ರ ಮೇಲೆ ತುಂಬಾನೇ ಖುಷಿ ಆಗಿದೆ. ಎಲ್ರಿಗೂ ವಿಷಯ ಮುಟ್ತಾ ಇದೆ. ನಾವೇನು ಒಂದು ಡ್ರಗ್ ವಿರುದ್ಧ ಹೋರಾಡಿದ್ವಿ, ಅದು ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ. ಅದ್ರ ಬಗ್ಗೆನೂ ಖುಷಿ ಇದೆ ನನಗೆ. ಎಸ್ ಸರ್. ಏನು ಇವ್ರ ವಾಯ್ಸು, ಹೈಟು, ಗಿರಿಜಾ ಅವ್ರನ್ನ ನೋಡಿದಾಗ ಆ ಗಿರಿಜಾ ಪಾತ್ರಕ್ಕೆ ಸೊ ನೀವು ತಗೊಂಡ್ರಿ, ಅದು ತೆರೆ ಮೇಲೂ ಬಂದ್ರು. ತೆರೆ ಮೇಲೆ ಬಂದ ಮೇಲೆ ಜನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಲ್ಲ ಸರ್, ಅದು ಈ ವೀಕು ಸರ್ ಸಖತ್ತಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಹೇಗೆ ಅನ್ನಿಸ್ತಾ ಇದೆ ಸರ್ ನಿಮಗೆ? ಖುಷಿಯಪ್ಪ, ನನಗೆ ತುಂಬಾ ಖುಷಿ ಇದೆ. ಇಡೀ ಟೀಮ್ನ ಹೊಗಳ್ತಾ ಇದ್ದಾರೆ. ಸ್ಪೆಷಲಿ ಗಿರಿಜಾನಂತೂ ಎಲ್ಲ ನನಗೆ ಕೇಳ್ತಾರೆ, ನಮ್ಗೆ ಗಿರಿಜಾನ್ ತೋರಿಸ್ತಾರೆ ಅಂತ. ಖುಷಿ ನನಗೆ, ಅದು ತುಂಬಾ ಖುಷಿ ಆಯ್ತು. ಅಂದ್ರೆ ಅಲ್ಲಿ ನಾವೇನು ಮೈಸೂರು ತಾಯಿ ಚಾಮುಂಡಿ ಮುಂದೆ ಆಕೆನ ನಿಲ್ಸಿ ಕರ್ಕೊಂಡ್ ಬಂದೆ, ನನಗದು ಸಾರ್ಥಕ ಆಯ್ತು. ಇಡೀ ಮೈಸೂರು ಪರವಾಗಿ ನಿಂತಂತ ಒಂದು ನೇರ ದಿಟ್ಟ ಪೊಲೀಸ್ ಅಧಿಕಾರಿ ಆ ಥರದ್ದು ಬೇಕು ಅನ್ನೋ ಆಸೆ ನನಗೆ ಯಾವಾಗ್ಲೂ. ಯಾಕಂದ್ರೆ ಪೊಲೀಸ್ ಅನ್ನೋದು ಒಂದು ದೊಡ್ಡ ಕೆಲಸ. ಅದು ಜನಗಳನ್ನ ರಕ್ಷಣೆ ಮಾಡೋ ಕೆಲಸ. ಅವರೇ ನಮ್ಮನ್ನ ಭಕ್ಷಣೆ ಮಾಡಬಾರ್ದು ಅಂತ ಒಂದು ಆನೆಸ್ಟ್ ಹೆಣ್ಣು ದೇವಿ ರೂಪದಲ್ಲಿ ನಿಂತರೆ ಹೇಗಿರುತ್ತೆ ಅಂದ್ರೆ, ಚಾಮುಂಡಿಯ ಇನ್ನೊಂದು ಅವತಾರ ನಮ್ಮ ಈ ಕ್ಯಾರೆಕ್ಟರ್ ಗಿರಿಜಾ. ಹೌದು ಸರ್. ಅಲ್ಲ ಬಿಡಿ ಸರ್, ನೀವು ಚಾಮುಂಡಿ ದೇವ್ರನ್ನ ಕೇಳ್ಕೊಂಬಂದಂಗೆ ಚಾಮುಂಡಿ ತನಾನೇ ತೆರೆ ಮೇಲೆ ಅಬ್ಬರಿಸಿದ್ದಾರೆ. ಹಾಗೆ ಅದು ಸಹ ನಿಮಗೆ ಒಲ್ದು ಬಂದಿದೆ ಅಂತ ಅನ್ಸುತ್ತೆ ಸರ್ ಈ ಪಾತ್ರ ಸಿನಿಮಾ, ಭೀಮಾ ಸಿನಿಮಾ ನೋಡಿದಾಗ. ಹೌದು, ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು. ನಾನು ಹೇಳ್ತಿಲ್ಲ, ನನಗೆ ಆ ಚಾಮುಂಡಿ ವರ ಈಕೆ ಮೇಲೆ ತುಂಬಿ ಈಕೆ ಮೈ ಮೇಲೆ ಬಂದು ನರ್ತನ ಮಾಡಿರೋದು ಚಾಮುಂಡಿ ಸ್ಕ್ರೀನ್ ಮೇಲೆ.